ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ನಾನು ನವೀನ ಪ್ರವೀಣ ಡ್ಯೂಟಿಗೆ ರೆಡಿಯಾಗಿ ಹೋಯ್ತಾಯಿದ್ವಿ. ಯಾಕಪ್ಪ ಅಂದರೆ ನೆನ್ನೆ ನವೀನ ನಮ್ಮ ಮನೇಲೇ ಇದ್ದ, ಹಂಗಾಗಿ ಫ್ರೆಶ್ಶಾಗಿ ಸ್ನಾನ ಗೀನ ಎಲ್ಲ ಮಾಡಿಕೊಂಡು 3 ಜನನೂ ಡ್ಯೂಟಿ ಹತ್ರಕ್ಕೆ ಹೊರಟವ್ರೆ. ಕಂಪ್ನಿ ಹತ್ರಕ್ಕೆ ಬಂದ್ಬಿಟ್ಟು ಸಾಂಗ್ ಆಡ್ಕೊಂಡು ಖುಷಿಯಿಂದ ಗಾಡಿ ಹತ್ರಕ್ಕೆ ಬಂದೆ. ಗಾಡಿ ಲೋಡ್ ಆಗೈತೆ ಅಂತ ನೋಡ್ರೆ ಇನ್ನೂ ಲೋಡ್ ಆಗಿರಲಿಲ್ಲ, ಸ್ವಲ್ಪ ಲೋಡ್ ಆಗಿತ್ತು, ಇನ್ನೂ ಸ್ವಲ್ಪ ಲೋಡ್ ಆಗಬೇಕಿತ್ತು. ಅದಕ್ಕೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹುಡುಗರ ಜೊತೆ ಮಸ್ತಿ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಫೋನ್ ಹಾಕಿದ್ರು, ಸ್ವಲ್ಪ ಹಾಕಪ್ಪ ಗಾಡಿನ ಲೋಡ್ ಮಾಡಿಬಿಡ್ತೀವಿ ಅಂತ ಅಂದರು. ನನಗೂ ಅದೇ ಬೇಕಿತ್ತು ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಹೋಗಿ ಗಾಡಿನ ಲೋಡ್ ಪಾಯಿಂಟ್ಗೆ ಲೋಡ್ ಹಾಕ್ತಿದ್ದೆ. ನವೀನಂದು ಆಲ್ರೆಡಿ ಲೋಡ್ ಆಯ್ತಾಯಿತ್ತು, ಅದಕ್ಕೆ ಅವ್ನ ಪಕ್ಕದಲ್ಲಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ಲೋ ಆಗಿ ಹೋಗಿ ಗಾಡಿನ ಕೊನೆಗೂ ಹಾಕಿದೆ. ಅವನದು ಸ್ವಲ್ಪ ಆಗಿತ್ತು, ನಂದು ಸ್ವಲ್ಪ ಆಗಿತ್ತು. ಅದಕ್ಕೆ ಇಲ್ಲಿ ಹುಡುಗರು ಇದ್ದರು, ಅದಕ್ಕೆ ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಏನೋ ಡಿಸ್ಕಷನ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಕುತ್ಕೊಂಡು ಅವ್ರ ಜೊತೆ ಡಿಸ್ಕಷನ್ ಮಾಡಿ ಅಲ್ಲಿಂದ ಸೀದಾ ಬಂದವನೇ ಗಾಡಿ ಲೋಡ್ ಆಯಿತು. ಬೆಲ್ಟ್ ಗಿಲ್ಟ್ ಎಲ್ಲ ಹುಡುಗರೇ ಹೊಡ್ಕೊಟ್ರು, ಯಾಕಪ್ಪ ಅಂದರೆ ಕಚ್ಚಾ ಪೀಸು, ಹಂಗಾಗಿ ಅದಕ್ಕೆ ಬೆಲ್ಟ್ ಗಿಲ್ಟ್ ಎಲ್ಲ ಸೀದಾ ಹೊಡ್ಕೊಂಡವನೇ. ರಾಮಳ್ಳಿ ಗೇಟಿಗೆ ಬಂದೆ, ಗೇಟ್ ಹಾಕಿತ್ತು. ಇನ್ನೇನು ಮಾಡೋಕ್ಕಾಯ್ತದೆ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಯಾಕಪ್ಪ ಅಂದರೆ ಟ್ರೈನ್ ಬರಬೇಕು, ಹಂಗೆ ಟ್ರೈನ್ ಬರೋದನ್ನ ಒಂದು ವೀಡಿಯೋ ಮಾಡ್ಕೊಂಡು ಇವತ್ತು ಯಾವ ಟ್ರೈನ್ ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅನ್ನೋಷ್ಟರಲ್ಲೇ ಆರ್ಮಿ ಥರ ಗ್ರೀನ್ ಕಲರ್ ಗೂಡ್ಸ್ ಗಾಡಿ ಬಂತು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ನಿಂತಿದ್ದೆ. ಅಲ್ಲಿಂದ ಸೀದಾ ಬಿಟ್ಟವನೇ ಅನ್ಲೋಡ್ ಪಾಯಿಂಟಿಗೆ ಬಂದುಬಿಟ್ಟು ಹೊಟ್ಟೆ ಬೇರೆ ಎಸಿತಾಯಿತ್ತು ಅಂತ ಹೇಳ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲಿಂದ ಅನ್ಲೋಡ್ ಮಾಡಿಬಿಟ್ಟು ಇನ್ನೊಂದು ಪಾಯಿಂಟಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ. ಇವತ್ತು ಎಲ್ಗಪ್ಪ ಅಂದರೆ ಜಿಗಣಿಗೆ ಹೋಗ್ತಾಯಿದ್ದೆ. 2 ಪಾಯಿಂಟು ಕೂಡ ಜಿಗಣಿಲೇ ಬರ್ತಾಯಿದ್ದೆ. ಮುಂದೆ ಇವರಿಂದ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು, ಆ ಕಡೆ ಈ ಕಡೆ ಗಾಡಿಗಳು ಓಡಾಡೋಕ್ಕೆ ಬಿಡ್ತಿರ್ಲಿಲ್ಲ. ಆದ್ರೆ ಹಂಗೆ ಹಿಂಗೆ ಗಾಡಿ ಪಾಸ್ ಮಾಡ್ಕೊಂಡು ನಮ್ಮ ಡ್ರೈವರ್ ಜೀವನ ಹಿಂಗೆ ಅಂತ ಹೇಳ್ಬಿಟ್ಟು ಪಾಸ್ ಮಾಡ್ಕೊಂಡು ಸೀದಾ ಮುಂದೆ ಬಂದವನು ಇನ್ನೊಂದು ಪಾಯಿಂಟಿಗೆ ಬಂದ್ಬಿಟ್ಟು ತುಂಬ ಲೇಟ್ ಆಯ್ತದಪ್ಪ ಅಂದರು. ಅದಕ್ಕೆ ಅಲ್ಲೇ ಸ್ವಲ್ಪ ಹೊತ್ತು ಮಲಿಕೊಂಡು ಟೈಮ್ ಪಾಸ್ ಮಾಡಿಬಿಟ್ಟು ಅಲ್ಲಿಂದ ಅನ್ಲೋಡ್ ಮಾಡಿಬಿಟ್ಟು ಸೀದಾ ಮನೆ ಕಡೆಗೆ ಹೊರಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.